ಶರತ್ರವರು ಮೊನ್ನೆ ನನ್ನ ಆಫೀಸಿಗೆ ಬಂದು ಹೇಳಿದ್ರು, ಇಲ್ಲ ಹರ್ಷಾಜಿ, ಈ ಥರ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ದೀವಿ, ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬರ್ತಾರೆ. ಬಂದಾಗ ಎಷ್ಟೋ ಕಡೆ ಸಹಜವಾಗಿ ನಾವೆಲ್ಲ ಗೊತ್ತಾಗುತ್ತೆ, ನಾವು ನೋಡ್ತೀವಿ. ಅಂದರೆ ತಾವು ಮಾಡ್ತಕ್ಕಂಥ ಕೆಲಸ ಅಂದರೆ ಈ ಚೈನ್ಲಿಂಗ್ ಅಂತ ಶಬ್ದ ಕೊಡ್ತಾರೆ, ಅದಕ್ಕೆ ಬೇರೆ 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 ಶಬ್ದಗಳಿದೆ. ಸೊ ಈ ಸಮಾಜದಲ್ಲಿ ಒಂದಿಷ್ಟು ಕೆಟ್ಟ ವಿಚಾರವಂತರು ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ನಾವು ನೋಡಿದ್ದೀವಿ ಮತ್ತು ಪೇಪರ್ಗಳು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಈ ರೀತಿ ಬಂದಾಗ ತಾವು ಸಾಮಾನ್ಯರಲ್ಲೇ ಹೋಗಿ ವಿಚಾರಗಳನ್ನ ಹೇಳಿದಾಗ ಎಲ್ಲೋ ಒಂದು ಕಡೆ, ಅಯ್ಯೋ ಬೇಡಪ್ಪ, ಇದು ನಿನ್ನೆ ಪೇಪರ್ಲೆಲ್ಲ ನೋಡಿದೆ, ಮೊಬೈಲಲ್ಲಿ ನೋಡಿದೆ, ಪೊಲೀಸರು ಒಂದೇನೋ ಮೆಸೇಜ್ ಕಳಿಸಿದ್ದಾರೆ, ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅನ್ಯಾಯ ಆದರೆ ಹೇಗೆ, ತೊಂದರೆ ಆದ್ರೆ ಹೇಗೆ, ಮೋಸ ಆದ್ರೆ ಹೇಗೆ ಅಂತನೋ ವಿಚಾರ ಇದ್ದಾಗ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಅನ್ಯಾಯ ಇಲ್ಲ. ಹೇಗೆ ಒಬ್ಬ ಲಾಯರ್ ಮಗ ಲಾಯರ್ ಆಗ್ಬೇಕು ಅಂತ ವಿಚಾರ ಮಾಡ್ತಾನೆ ಅಂದ್ರೆ ಅವನ ಜೀವನಕ್ಕಾಗಿ, ಹೇಗೆ ಒಬ್ಬ ಡಾಕ್ಟರ್ ತನ್ನ ಮಗನು ಡಾಕ್ಟರ್ ಮಾಡಬೇಕು ಅಂತ ಮಾಡ್ತಾನೆ, ಹೇಗೆ ಒಬ್ಬ ಇಂಜಿನಿಯರು ನನ್ನ ಮಗನು ಇಂಜಿನಿಯರ್ ಆಗಬೇಕು, ಸಾಧಕರಾಗಬೇಕು ಅಂತ ವಿಚಾರ ಮಾಡ್ತಾನೆ, ಅದೇ ರೀತಿ ಸಮಾಜದಲ್ಲಿ ಈ 3 ಪಿಲ್ಲರ್ಗಳ ಜೊತೆಗೆ ಈ ವರ್ಗವೂ ಕೂಡ, ಅಂದರೆ ಈ ರೀತಿ ಕೆಲಸ ಮಾಡ್ತಕ್ಕಂಥ, ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ, ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತಕ್ಕಂಥ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯ್ಮೆಂಟ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧನ ಇತ್ತು ಅಂದರೆ, ಒಂದು ಹಾದಿ ಇತ್ತು ಅಂದರೆ, ಒಂದು ವೃತ್ತಿ ಇತ್ತು ಅಂದರೆ, ನೇರವಾಗಿ ಈ ಒಂದು ತಾವೆಲ್ಲ ಏನು ಮಾಡ್ತಾ ಇದ್ದೀರಾ ಈ ಕೆಲಸವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಮಾಜದ 4 ಪಿಲ್ಲರ್ಗಳಂತ ಏನು ಕಳಿಸ್ಕೊಳ್ತೀವೋ ಆ 3 ಪಿಲ್ಲರ್ಗಳ ಜೊತೆಗೆ ತಾವು ಕೂಡ ಒಂದು ಈ ಸಮಾಜದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಿದ್ದಾಗ ತಮಗೂ ಕೂಡ ನಾನು ಹೇಗೆ ಅವತ್ತು ಶರತ್ತನ್ನು ನೋಡಿ, ಶರತ್ ಮೊದಲೇ ಸಾರಿ ಬಂದಾಗ, ಇಲ್ಲ ನನಗೆ ನಿಮ್ಮ ಶಕ್ತಿ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಅವಶ್ಯಕತೆ ನಮಗಿದೆ ಅಂತ ಹೇಳಿದಾಗ ನಾನು ಸಂಪೂರ್ಣವಾಗಿ ನನ್ನನ್ನು ಅವ್ರಿಗೇನು ಹೇಳಿದೆ, ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿ. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ, ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತೀನಿ, ನೀವು ಮಾಡೋ ಕೆಲಸದಲ್ಲಿ ಸದುದ್ದೇಶ ಇದ್ದರೆ, ತಾವು ಮಾಡೋ ಕೆಲಸದಲ್ಲಿ ಒಳ್ಳೆ ವಿಚಾರಗಳಿದ್ರೆ, ತಾವು ಮಾಡೋ ಕೆಲಸದಲ್ಲಿ ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಒಳ್ಳೇದು ಮಾಡಬೇಕು, ನಾವು ಗಳಿಸ್ಬೇಕು, ಇನ್ನೊಬ್ಬರಿಗೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಕೊಡ್ಬೇಕು ಅಂತ ನಾವು ವಿಚಾರದಲ್ಲಿ ತಾವು ಮಾಡಿದರೆ, ಖಂಡಿತವಾಗ್ಲೂ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಎದೆಗೊಂದಬೇಡಿ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ. ಅದು ಎಂಥ ತೊಡಕೆ ಬರಲಿ, ನಿಮ್ಮ ಜೊತೆಗೆ ನಾನು ಬೆನ್ನೆಲುಬಾಗಿ ನಿಂತಿರ್ತೀನಿ, ಮುಂಚೂಣಿಯಲ್ಲಿ ನಿಂತಿರ್ತೀನಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಭರವಸೆಯನ್ನು ಕೊಡ್ತೀನಿ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.